ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ದೇವಿಸಿಂಗ್ ಪಾಟೀಲ್. ದ್ರೌಪದಿ ಮುರ್ಮು ಅವರು ಭಾರತದ ಎಷ್ಟನೇ ರಾಷ್ಟ್ರಪತಿಯಾಗಿದ್ದಾರೆ? ದ್ರೌಪದಿ ಮುರ್ಮು ಅವರು ಜುಲೈ 25, 2022ರಂದು ಭಾರತದ 15ನೇ ರಾಷ್ಟ್ರಪತಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. 2022ರ ನ್ಯಾಟೋ ಶೃಂಗಸಭೆ ಎಲ್ಲಿ ನೆರವೇರಿತು? ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ. ಶಿಮ್ಲಾ ಒಪ್ಪಂದ ಯಾವಾಗ ಏರ್ಪಟ್ಟಿತು? ಶಿಮ್ಲಾ ಒಪ್ಪಂದಕ್ಕೆ ಜುಲೈ 2, 1972ರಂದು ಸಹಿ ಹಾಕಲಾಯಿತು. ಇದಕ್ಕೆ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ ಸಹಿ ಹಾಕಿದರು. ಭಾರತವು ಬಾಂಗ್ಲಾದೇಶದೊಂದಿಗೆ ಹಂಚಿಕೊಂಡ ಗಡಿ ಎಷ್ಟು? ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಗಡಿ ಸುಮಾರು 4096 ಕಿಲೋಮೀಟರ್ ಉದ್ದವಾಗಿದೆ. ಸಾರೆ ಜಹಾಂಸೆ ಅಚ್ಚಾ ಎಂಬ ಗೀತೆಯನ್ನು ಬರೆದವರು ಯಾರು? ಸಾರೆ ಜಹಾನ್ ಸೆ ಅಚ್ಚಾ ಹಾಡನ್ನು ಅಲ್ಲಾಮಾ ಮುಹಮ್ಮದ್ ಇಕ್ಬಾಲ್ ಬರೆದಿದ್ದಾರೆ. ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಯಾವಾಗ? ಜುಲೈ 1 ಅನ್ನು ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಕಾವೇರಿ ಮತ್ತು ಅರ್ಕಾವತಿ ನದಿಗಳ ಸಂಗಮ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಮೇಕೆದಾಟು. ಕರ್ನಾಟಕದ ದೊಡ್ಡ ಪಕ್ಷಿಧಾಮ ಯಾವುದು? ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ. ಇದು ಶ್ರೀರಂಗಪಟ್ಟಣದಲ್ಲಿದೆ. ಕರ್ನಾಟಕದ ದೊಡ್ಡ ಬಂದರು ಯಾವುದು? ಕರ್ನಾಟಕದ ಅತಿದೊಡ್ಡ ಬಂದರು ನವಮಂಗಳೂರು ಬಂದರು. ಇದು ಮಂಗಳೂರಿನ ಪಣಂಬೂರಿನಲ್ಲಿದೆ.